ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆಗಳಲ್ಲಿ ಗ್ರೀನ್ ಪ್ರೋಟೋಕಾಲ್ ಖಚಿತಪಡಿಸಿಕೊಳ್ಳುವ ಭಾಗವಾಗಿ ಹರಿತ ಸಂದೇಶ ಯಾತ್ರೆ ಜಿಲ್ಲಾಧಿಕಾರಿ ಕೆ ಇನ್ಬಶೇಖರ್ ಅವರಿಂದ ಉದ್ಘಾಟನೆ. ಬದಿಯಡ್ಕ ಗ್ರಾಮ ಪಂಚಾಯತ್ನಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ ಯುಡಿಎಫ್, ಮಾಹಿನ್ ಕೇಳೋಡ್ ಸೇರಿದಂತೆ ಹಲವರು ಚುನಾವಣಾ ರಂಗದಲ್ಲಿ. ಕುಖ್ಯಾತ ಕಳ್ಳ ತೊರಪನ್ ಸಂತೋಷ್ ಬಂಧನ, ದರೋಡೆ ಮಾಡುತ್ತಿದ್ದ ಕಳ್ಳನನ್ನು ಸೆರೆ ಹಿಡಿದ ಸ್ಥಳೀಯರು. ಪೋಕ್ಸೋ ಪ್ರಕರಣದ ಆರೋಪಿಯ ಬಂಧನ, ಕಿನ್ನಿಂಗಾರ್ ಇಂದು ಮೂಲ ನಿವಾಸಿ ಶ್ರೀಕೃಷ್ಣ ಸುಮಂತ್ ಬಂಧಿತ ಆರೋಪಿ. ಪಿಟ್ ಎನ್ಡಿಪಿಎಸ್ ಕಾಯ್ದೆಯಡಿ ಓರ್ವನ ಬಂಧನ, ನೆಕ್ರಾಜ ನಿವಾಸಿ ಇಕ್ಬಾಲ್ ಪಿಎಂ ಬಂಧಿತ ಆರೋಪಿ. ವಾರ್ತೆಗಳು ವಿವರವಾಗಿ. ಸ್ಥಳೀಯ ಆಡಳಿತ ಚುನಾವಣೆಗಳಲ್ಲಿ ಗ್ರೀನ್ ಪ್ರೋಟೋಕಾಲ್ ಖಚಿತಪಡಿಸಿಕೊಳ್ಳುವ ಭಾಗವಾಗಿ ಹರಿತ ಸಂದೇಶ ಯಾತ್ರೆ ಆರಂಭವಾಯಿತು. ಕಾಸರಗೋಡು ಜಿಲ್ಲಾ ಸ್ವಚ್ಛತಾ ಮಿಷನ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಹಾಗೂ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಕೆ ಇನ್ಬಶೇಖರ್ ಕಲೆಕ್ಟರೇಟ್ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ವಿವಿಧ ಕೇಂದ್ರಗಳಲ್ಲಿ ಪ್ರಸ್ತುತಪಡಿಸುವ ಫ್ಲಾಶ್ ಮಾಬ್ ಸಹ ಪ್ರಾರಂಭಿಸಲಾಯಿತು. ಹರಿತ ಚಟ್ಟം പാലിച്ചുകൊണ്ട് കാസർഗോഡ് ജില്ലാ ശുചിത്വ മിഷൻ ജില്ലാ കുടുംബശ്രീയുമായി ചേർന്ന് നടത്തുന്ന വാഹന പ്രചരണ യാത്രയും ഫ്ലാഷ് മോബുമാണ് ഇപ്പോൾ ബോർഡിന്റെ അംഗീകാരമുള്ള പുനഃചംക്രമണം ചെയ്യാവുന്ന പോളി എത്തിലീൻ തുടങ്ങിയവ മാത്രം ഉപയോഗിക്കുക. ഇങ്ങനെ ഉപയോഗിക്കുന്ന വസ്തുക്കളിൽ PVC ഫ്രീ, ಬದಿಯಡ್ಕ ಗ್ರಾಮ ಪಂಚಾಯತ್ನಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಯುಡಿಎಫ್ ಚುನಾವಣೆಯನ್ನು ಎದುರಿಸುತ್ತಿದೆ. ಪಂಚಾಯತ್ ವಶಪಡಿಸಿಕೊಳ್ಳಲು ಮುಸ್ಲಿಂ ಲೀಗ್ ನಾಯಕ ಮಾಹಿನ್ ಕೇಳೋಡ್ ಸೇರಿದಂತೆ ಜನರನ್ನು ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸುವ ಮೂಲಕ ಯುಡಿಎಫ್ ಚುನಾವಣೆಯನ್ನು ಎದುರಿಸುತ್ತಿದೆ. ಭರ್ಜರಿ ಹೋರಾಟಕ್ಕೆ ಈ ಬಾರಿ ಬದಿಯಡ್ಕ ಪಂಚಾಯತ್ನಲ್ಲಿ ಚುನಾವಣಾ ರಂಗ ಸಜ್ಜಾಗಿದೆ. ಯುಡಿಎಫ್ ಹಾಗೂ ಬಿಜೆಪಿ ನಡುವಿನ ಮುಖಾಮುಖಿ ಹೋರಾಟದಲ್ಲಿ ಪಂಚಾಯತ್ ವಶಪಡಿಸಿಕೊಳ್ಳಲು ಯುಡಿಎಫ್ ಹಾಗೂ ಬಿಜೆಪಿ ತಮ್ಮ ಅಸ್ತ್ರಗಳನ್ನು ಚಲಾಯಿಸುತ್ತಿವೆ. ಮುಸ್ಲಿಂ ಲೀಗ್ ನಾಯಕ ಮಾಹಿನ್ ಕೇಳೋಡ್ ಸೇರಿದಂತೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಯುಡಿಎಫ್ ಚುನಾವಣೆಯನ್ನು ಎದುರಿಸುತ್ತಿದೆ. ಸಾರ್ವಜನಿಕ ಪ್ರತಿನಿಧಿಯಾಗಿ ಅವರ ಅನುಭವ ಸಂಪತ್ತು, 2 ಬಾರಿ ಬದಿಯಡ್ಕ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದು ಹಾಗೂ ಅವರ ನಾಯಕತ್ವದ ಗುಣಗಳು ಮಾಹಿನ್ ಕೇಳೋಡ್ ಗೆಲುವಿನಲ್ಲಿ ನಿರ್ಣಾಯಕವಾಗುತ್ತದೆ ಎಂದು ಯುಡಿಎಫ್ ನಾಯಕರು ಹೇಳುತ್ತಿದ್ದಾರೆ. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಅಧ್ಯಕ್ಷ, ಯುಡಿಎಫ್ ಅಧ್ಯಕ್ಷ ಮಾಹಿನ್ ಕೇಳೋಡ್ ಅವರ ಆಗಮನವು ಯುಡಿಎಫ್ ಪಾಳಯಕ್ಕೆ ಸಂತಸ ನೀಡಿದೆ. ಮಾಹಿನ್ ಕೇಳೋಡ್ ಸೀತಂಗೊಳ್ಳಿ ವಾರ್ಡಿನಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿರುವುದು, ಪಕ್ಷದ ನಾಯಕರೊಂದಿಗೆ ಹಾಗೂ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಬದಿಯಡ್ಕ ಪಂಚಾಯತ್ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿ ಸಂದೇಶ್ ಅವರಿಗೆ ನಾಮಪತ್ರ ಸಲ್ಲಿಸಲಾಯಿತು. 2 ಸೆಟ್ಗಳಲ್ಲಾಗಿ ನಾಮಪತ್ರಗಳನ್ನು ಸಮರ್ಪಿಸಿದರು. ಕಳೆದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಬದಿಯಡ್ಕ ಪಂಚಾಯತ್ನಲ್ಲಿ ಯುಡಿಎಫ್ ಹಾಗೂ ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೆದಿತ್ತು. 19 ವಾರ್ಡ್ಗಳಿಗೆ ನಡೆದ ಚುನಾವಣೆಯಲ್ಲಿ ಯುಡಿಎಫ್ ಹಾಗೂ ಬಿಜೆಪಿ ತಲಾ 8 ಸ್ಥಾನಗಳನ್ನು ಗೆದ್ದಿದ್ದರೆ ಎಲ್ಡಿಎಫ್ 3 ಸ್ಥಾನಗಳನ್ನು ಗೆದ್ದಿತ್ತು. ಬಳಿಕ ಡ್ರಾದ ಮೂಲಕ ಯುಡಿಎಫ್ಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಲಭ್ಯವಾಯಿತು. ಈ ಬಾರಿ ಅದೃಷ್ಟದ ಸಹಾಯವಿಲ್ಲದೆ ಯುಡಿಎಫ್ ಪಂಚಾಯತ್ ಆಡಳಿತವನ್ನು ಪಡೆಯುತ್ತದೆ ಎಂಬ ಭರವಸೆಯನ್ನು ಮಾಹಿನ್ ಕೇಳೋಡ್ ಹಂಚಿಕೊಂಡಿದ್ದಾರೆ. ಪ್ರಸ್ತುತ 21 ವಾರ್ಡ್ಗಳನ್ನು ಹೊಂದಿರುವ ಬದಿಯಡ್ಕ ಪಂಚಾಯತ್ನಲ್ಲಿ ಯುಡಿಎಫ್ಗೆ 12ರಿಂದ 14 ಸ್ಥಾನಗಳು ಪಡೆಯುತ್ತವೆ ಎಂದು ಮಾಹಿನ್ ಕೇಳೋಡ್ ಹೇಳಿದರು. രാജ്യത്ത് ജനാധിപത്യവും പൗരാവകാശവും ധ്വംസിക്കപ്പെടുന്ന ഒരു സാഹചര്യത്തിൽ കഴിഞ്ഞ 25 വർഷക്കാലമായി
ബദിയടുക്ക പഞ്ചായത്ത് ഐക്യ ജനാധിപത്യ മുന്നണി ഭരിച്ചുകൊണ്ടിരിക്കുകയാണ്. നമ്മുടെ ബദിയടുക്കയെ സംബന്ധിച്ചിടത്തോളം ഇതൊരു മതേതര മണ്ണാണ്. ആ മതേതര മണ്ണ് കാത്തു സൂക്ഷിക്കേണ്ടത് ഇവിടുത്തെ ഓരോ ജനാധിപത്യ വിശ്വാസികളുടെയും കടമയാണ്. ജനാധിപത്യ സംവിധാനം ഈ ബദിയടുക്കയിൽ നിലനിൽക്കണം, സമാധാനം നിലനിൽക്കണം, സാഹോദര്യം നിലനിൽക്കണം. അതോടൊപ്പം തന്നെ സ്നേഹത്തോടു കൂടി നമ്മുടെ നാട് മുന്നോട്ട് പോകണം. അതിന് ശക്തമായ എല്ലാവരെയും ഉൾക്കൊള്ളുന്ന, ജാതി മത വ്യത്യാസമില്ലാതെ എല്ലാവരെയും ഉൾക്കൊള്ളുന്ന ഒരു മുന്നണി ഇവിടെ വരണം എന്ന് ജനങ്ങൾ ആഗ്രഹിക്കുന്നു. അത് ഈ തെരഞ്ഞെടുപ്പിൽ പ്രതിഫലിക്കും. നമ്മൾ 12ഉം 14 ഇടയിലുള്ള സീറ്റുകൾ ഇവിടെ ബദിയടുക്ക പഞ്ചായത്തിൽ നമുക്ക് UDF ലഭിക്കും. യാതൊരു സംശയം വേണ്ട. 12 മുകളിലല്ലാതെ 12നും 14നും ഇടയിലുള്ള സീറ്റുകൾ നേടി ಐಕ್ಯ ಜನಾಧಿಪತ್ಯ ಮುನ್ನಣಿ ഇവിടെ ಅಧಿಕಾರത്തിൽ ವരും. ಈ ಮಧ್ಯೆ ಈ ಬಾರಿ ಬದಿಯಡ್ಕದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬರುವ ವಿಶ್ವಾಸ ಬಿಜೆಪಿಗಿದೆ. ಅದಕ್ಕಾಗಿ ಬಿಜೆಪಿ ತನ್ನ ಸಿದ್ಧತೆಯನ್ನು ತೀವ್ರಗೊಳಿಸಿದೆ. ಪ್ರತಿ ವಾರ್ಡಿನಲ್ಲಿ ಬಿಜೆಪಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಎಲ್ಡಿಎಫ್ ಕೂಡ ಯುವಕರಿಗೆ ಪ್ರಾಮುಖ್ಯತೆ ನೀಡಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಖ್ಯಾತ ಕಳ್ಳ ತೋರಪ್ಪನ್ ಸಂತೋಷ್ ಬಂಧನ. ತೋರಪ್ಪನ್ ಸಂತೋಷ್ ಕಾಸರಗೋಡು ಮೇಲ್ಪರಂಬದಲ್ಲಿ ಸೂಪರ್ ಮಾರ್ಕೆಟ್ ತೆರೆದು ದರೋಡೆ ಮಾಡುತ್ತಿದ್ದಾಗ ಸ್ಥಳೀಯರು ಆತನನ್ನು ಹಿಡಿದರು. ಅಂಗಡಿಯ ಮೊದಲ ಮಹಡಿಯಿಂದ ಕೆಳಗೆ ಹಾರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಆರೋಪಿಯ ಕಾಲು ಮುರಿದಿದೆ. ಕುಡಿಯಾನ್ಮಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ ಸಂತೋಷ್ ಹಲವಾರು ದರೋಡೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಕಳೆದ ದಿನ ರಾತ್ರಿ 9 ಗಂಟೆ ಸುಮಾರಿಗೆ ಮೇಲ್ಪರಂಬ ಪ್ರದೇಶಕ್ಕೆ ಆಗಮಿಸಿದ್ದನು. ಶುಕ್ರವಾರ ಬೆಳಗಿನ ಜಾವ 1 ಗಂಟೆಯವರೆಗೆ ಮೇಲ್ಪರಂಬದ ಹಳೆಯ ಮಿಲ್ಮಾ ಬೂತ್ ಬಳಿಯ ಕ್ಯಾಶ್ ಮಾರ್ಟ್ ಹೈಪರ್ ಮಾರ್ಕೆಟ್ ಬಳಿಯ ಪೊದೆಗಳಲ್ಲಿ ಅಡಗಿಕೊಂಡಿದ್ದನು. ಬಳಿಕ ಖಾಲಿ ಸಮಯಕ್ಕಾಗಿ ಹುಡುಕುತ್ತಾ ಹೈಪರ್ ಮಾರ್ಕೆಟ್ನ ಶಟರ್ನ ಬೀಗವನ್ನು ಮುರಿದು ಅಂಗಡಿಯೊಳಗೆ ಪ್ರವೇಶಿಸಿದ್ದನು. ಕ್ಯಾಶ್ ಕೌಂಟರ್ನಲ್ಲಿ ಇರಿಸಲಾಗಿದ್ದ 3,000 ರೂಪಾಯಿಗಳನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಈ ಮಧ್ಯೆ ಅಂಗಡಿಯ ಬಳಿ ನಿಲ್ಲಿಸಿದ್ದ ಬೈಕ್ಗಳನ್ನು ತೆಗೆದುಕೊಳ್ಳಲು ಬಂದ ಯುವಕರು ಹೈಪರ್ ಮಾರ್ಕೆಟ್ ಒಳಗಿನಿಂದ ಅನುಮಾನಾಸ್ಪದ ಶಬ್ದವನ್ನು ಕೇಳಿ ತಕ್ಷಣ ಸ್ಥಳೀಯರಿಗೆ ಮಾಹಿತಿ ನೀಡಿದರು. ಸ್ಥಳೀಯರು ಓಡಿ ಬಂದು ಕಟ್ಟಡವನ್ನು ಸುತ್ತುವರೆದಾಗ ಸಂತೋಷ್ ಭಯಭೀತನಾಗಿ ಕಟ್ಟಡದ ಮೊದಲ ಮಹಡಿಯಿಂದ ಕೆಳಗೆ ಹಾರಿದನು. ಜಿಗಿಯುವ ವೇಳೆ ಕಾಲು ಮುರಿದುಕೊಂಡಿದ್ದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಮೇಲ್ಪರಂಬ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸಂಸ್ಥೆಯ ಮಾಲೀಕರಲ್ಲಿ ಒಬ್ಬರಾದ ಕೆ ಅನೂಪ್ ನೀಡಿದ ದೂರಿನ ಆಧಾರದ ಮೇಲೆ ಮೇಲ್ಪರಂಬ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ. ಚಿಕಿತ್ಸೆಯ ಬಳಿಕ ಆತನನ್ನು ರಿಮಾಂಡ್ ಮಾಡಲಾಗುವುದು. ಕುಡಿಯಾನ್ಮಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ ಸಂತೋಷ್ ಹಲವಾರು ದರೋಡೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಹಗಲಿನಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ರಾತ್ರಿ ವೇಳೆ ದರೋಡೆ ಮಾಡುವುದು ಈತನ ಕಳವಿನ ವಿಧಾನವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 15 ವರ್ಷದ ಬಾಲಕಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ನೆಟ್ಟಣಿಗೆ ಕಿನ್ನಿಂಗಾರು ಇಂದುಮೂಲ ನಿವಾಸಿ ಶ್ರೀಕೃಷ್ಣ ಸುಮಂತ್ ಎಂಬಾತನನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. 15 ವರ್ಷದ ಬಾಲಕಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ನೆಟ್ಟಣಿಗೆ ಕಿನ್ನಿಂಗಾರು ಇಂದುಮೂಲೆ ನಿವಾಸಿ ಶ್ರೀಕೃಷ್ಣ ಸುಮಂತ್ ಎಂಬಾತನನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ಬದಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಲಕಿಯ ದೂರಿನಂತೆ ನವೆಂಬರ್ 14ರಂದು ಬದಿಯಡ್ಕ ಪೊಲೀಸರು ಪೋಕ್ಸೋ ಪ್ರಕರಣದಲ್ಲಿ ದಾಖಲಿಸಿದ್ದರು. ಈ ಮಾಹಿತಿ ಅರಿತು ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಇನ್ಸ್ಪೆಕ್ಟರ್ ಎ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಎಸ್ಐ ರೂಪೇಶ್, ಎಎಸ್ಐ PK ಪ್ರಸಾದ್ ನೇತೃತ್ವದಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಪುತ್ತೂರು ಕುಂಬ್ರಾದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ಬದಿಯಡ್ಕಕ್ಕೆ ಕರೆತಂದು ಬಂಧನ ದಾಖಲಿಸಿ ಕಾಸರಗೋಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಿಟ್ NDPS ಕಾಯ್ದೆಯಡಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ನೆಕ್ರಾಜ ನಿವಾಸಿ ಇಕ್ಬಾಲ್ PM ಎಂಬಾತನನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಇಕ್ಬಾಲ್ ಕೇರಳ ಹಾಗೂ ಕರ್ನಾಟಕದ ವಿವಿಧ ಠಾಣೆಗಳಲ್ಲಿ ಹಲವಾರು ಮಾದಕ ದ್ರವ್ಯ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಕರ್ನಾಟಕದಲ್ಲಿಯೂ ಕೇರಳದ ಕಾಸರಗೋಡು ಹಾಗೂ ಬದಿಯಡ್ಕ ಪೊಲೀಸ್ ಠಾಣೆಗಳಲ್ಲಿ ಮಾದಕ ವಸ್ತುಗಳ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಇಕ್ಬಾಲ್. 2019ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾವೂರು ಪೊಲೀಸ್ ಠಾಣೆಯಲ್ಲಿ 41.14 kg ಗಾಂಜಾ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ಹಾಗೂ 2025ರಲ್ಲಿ ಬದಿಯಡ್ಕ ಪೊಲೀಸ್ ಠಾಣೆಯಲ್ಲಿ 26.1 ಗ್ರಾಂ MDMA ಹೊಂದಿದ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದಾನೆ. ಇದರೊಂದಿಗೆ ಜಿಲ್ಲೆಯಲ್ಲಿ NDPS ಕಾಯ್ದೆಯಡಿ ಬಂಧಿಸಲಾದವರ ಸಂಖ್ಯೆ 12ಕ್ಕೆ ತಲುಪಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BV ವಿಜಯ ಭರತ್ ರೆಡ್ಡಿ IPS ಸೂಚನೆಯ ಆದೇಶದ ಮೇರೆಗೆ ಕಾಸರಗೋಡು ASP ಡಾಕ್ಟರ್ ನಂದಕುಮಾರ್ M IPS ಮೇಲ್ನೋಟದಲ್ಲಿ ಬದಿಯಡ್ಕ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಎ ನೇತೃತ್ವದಲ್ಲಿ SIM ಸವ್ಯಸಾಚಿ ಹಾಗೂ ಅವರ ತಂಡ ಆರೋಪಿಯನ್ನು ಬಂಧಿಸಿ ತಿರುವನಂತಪುರ ಪೂಜಾಪುರ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಜಯ ಮರುಕಳಿಸಲು ಹನೀಫಾ KM. ಈ ಬಾರಿ ಪಳ್ಳಿಕಾಲ್ ವಾರ್ಡ್ನಿಂದ ಹನೀಫಾ KM ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಕಾಸರಗೋಡು DEO ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು.
ಕಾರ್ಯಕರ್ತರು ಹಾಗೂ ನಾಯಕರೊಂದಿಗೆ ಆಗಮಿಸಿ ಹನೀಫಾ ಕೆಎಂ ನಾಮಪತ್ರ ಸಲ್ಲಿಸಿದರು. ಕಾಸರಗೋಡು ನಗರಸಭೆಯ ಪಳ್ಳಿಕಾಲ್ ವಾರ್ಡಿನಿಂದ ಚುನಾವಣೆಗೆ ಹನೀಫಾ ಕೆಎಂ ತಮ್ಮ ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರೊಂದಿಗೆ ಹಾಗೂ ನಾಯಕರೊಂದಿಗೆ ಹನೀಫಾ ಕೆಎಂ ಕಾಸರಗೋಡು ಡಿಒ ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿ ಡಿಒ ಇನ್ಚಾರ್ಜ್ ಬಿಜಿ ಗೋಪಿನಾಥನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಕಳೆದ ಉಪಚುನಾವಣೆಯಲ್ಲಿ ಖಾಸಿಲೈನ್ ವಾರ್ಡಿನಲ್ಲಿ ಗಳಿಸಿದ ಅತ್ಯುತ್ತಮ ಗೆಲುವಿನ ವಿಶ್ವಾಸದೊಂದಿಗೆ ಈ ಬಾರಿ ಪಳ್ಳಿಕಾಲ್ ವಾರ್ಡಿನಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ನಗರಸಭೆಯ ಮಾಜಿ ಅಧ್ಯಕ್ಷ ಅಡ್ವೊಕೇಟ್ ವಿಎಂ ಮುನೀರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಕೌನ್ಸಿಲರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಖಾಸಿಲೈನ್ ವಾರ್ಡಿನಲ್ಲಿ ಉಪಚುನಾವಣೆಗೆ ವೇದಿಕೆ ಸಜ್ಜಾಗಿತ್ತು. 447 ಮತಗಳನ್ನು ಪಡೆಯುವ ಮೂಲಕ ಹನೀಫಾ ಗೆದ್ದಿದ್ದರು. ಈ ಬಾರಿಯೂ ಅದೇ ಐತಿಹಾಸಿಕ ಗೆಲುವನ್ನು ಪುನರ್ ಆವರ್ತಿಸುವುದಾಗಿ ಕೆಎಂ ಹನೀಫಾ ಹೇಳಿದರು. 39 ವಾರ್ಡ್ಗಳು ಇರುವ ಕಾಸರಗೋಡು ನಗರಸಭೆಯ 17 ವಾರ್ಡ್ಗಳಿಗೆ ಮುಸ್ಲಿಂ ಲೀಗ್ ಅಭ್ಯರ್ಥಿಗಳು ಕಳೆದ ಬುಧವಾರ ನಾಮಪತ್ರ ಸಲ್ಲಿಸಿದ್ದರು. ನಾಮಪತ್ರ ಸಲ್ಲಿಸಲು ಶುಕ್ರವಾರ ಕೊನೆಯ ದಿನವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪುತ್ತಿಗೆ ಪಂಚಾಯತ್ನಲ್ಲಿ ಅಧಿಕಾರಿಗಳ ಸಹಕಾರದೊಂದಿಗೆ ಎಲ್ಡಿಎಫ್ಗೆ ವ್ಯಾಪಕವಾಗಿ ಅವಳಿ ಮತವಿದೆ ಎಂದು ಮುಸ್ಲಿಂ ಲೀಗ್ ಆರೋಪಿಸಿದೆ. ಇದರ ವಿರುದ್ಧ ಕಾನೂನು ಕ್ರಮಗಳೊಂದಿಗೆ ಮುಂದುವರಿಯುವುದಾಗಿ ಮುಸ್ಲಿಂ ಲೀಗ್ ಪುತ್ತಿಗೆ ಪಂಚಾಯತ್ ಸಮಿತಿ ನಾಯಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪುತ್ತಿಗೆ ಪಂಚಾಯಿತಿನಲ್ಲಿ ಹಿಂದೆ ವಾಸವಾಗಿದ್ದವರು, ಸ್ಥಳಾಂತರಗೊಂಡು ಹೋದವರು, ಮದುವೆಯಾಗಿ ಹೋದವರು ಕೂಡ ವ್ಯಾಪಕವಾಗಿ ಅವಳಿ ಮತ ಚಲಾಯಿಸುತ್ತಿದ್ದಾರೆ ಎಂದು ಮುಸ್ಲಿಂ ಲೀಗ್ ಪುತ್ತಿಗೆ ಪಂಚಾಯತ್ ಸಮಿತಿ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಇಂತಹ ಅವಳಿ ಮತ ಚಲಾಯಿಸುವುದನ್ನು ನಿಷೇಧಿಸಬೇಕೆಂದು ಲಿಖಿತ ದೂರು ನೀಡಿದ್ದರೂ ಸಿಪಿಎಂ ಪರ ಒಲವು ತೋರಿಸುತ್ತಿರುವ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪಕ್ಷವು ಮುನ್ನಡೆಯುತ್ತದೆ ಎಂದು ಮುಸ್ಲಿಂ ಲೀಗ್ ಪುತ್ತಿಗೆ ಪಂಚಾಯತ್ ಸಮಿತಿ ಮುಖಂಡರು ಹೇಳಿದರು. ಸ್ಥಳದಲ್ಲಿ ಇಲ್ಲದ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿಯಲ್ಲಿ ಇಲ್ಲದವರನ್ನು ವಿಚಾರಣೆಗೆ ಹಾಜರಾಗಿಸುವ ಬದಲು ಸಿಪಿಎಂ ಕಾರ್ಯಕರ್ತರು ದಾಖಲೆಗಳನ್ನು ಸಲ್ಲಿಸಿದರು. ಇದರ ಆಧಾರದ ಮೇಲೆ ಅವರನ್ನು ಪಟ್ಟಿಯಲ್ಲಿಯೇ ಉಳಿಸಿಕೊಳ್ಳಲಾಗಿದೆ. 3ನೇ ವಾರ್ಡಿನ ದೇರಡ್ಕ ಭಾಗ ಸಂಖ್ಯೆ 1ರಲ್ಲಿ ಸರಣಿ ಸಂಖ್ಯೆ 805 ಅವಳಿ ಮತಗಳನ್ನು ಹೊಂದಿದೆ. ಹಿಯರಿಂಗಿಗೆ ಹಾಜರಾಗಿದ್ದರೂ ದಾಖಲೆಯನ್ನು ಒದಗಿಸಲಿಲ್ಲವೆಂದು ಆಕ್ಷೇಪಣೆ ವ್ಯಕ್ತಪಡಿಸಿದ ಬಳಿಕ ವ್ಯಕ್ತಿಯು ಸಾಕ್ಷ್ಯಾಧಾರಗಳೊಂದಿಗೆ ದಾಖಲೆಗಳನ್ನು ಸಲ್ಲಿಸಿದಾಗ ಅವಳಿ ಮತ ಇದೆ ಎಂದು ನಾಯಕರು ಆರೋಪಿಸಿದ್ದಾರೆ. 6ನೇ ವಾರ್ಡಿನ ಕ್ರಮ ಸಂಖ್ಯೆ 113, 116, 115, 40, 82, 83 ಎಂಬ ಕ್ರಮ ಸಂಖ್ಯೆ ಹೊಂದಿದವರಿಗೆ ಬದಿಯಡ್ಕ ಪಂಚಾಯತಿನ 4ನೇ ವಾರ್ಡಿನ 146, 149, 150, 159, 276, 259 ಕ್ರಮ ಸಂಖ್ಯೆಗಳಲ್ಲಾಗಿ ಮತಗಳಿವೆ. ಇವರು ಪುತ್ತಿಗೆ ಪಂಚಾಯತ್ ವ್ಯಾಪ್ತಿಯ ನಿವಾಸಿಗಳಲ್ಲ. ನಿಖರವಾದ ಪುರಾವೆಗಳನ್ನು ಒದಗಿಸಿದರೂ ಪಂಚಾಯತಿನ ಕೆಲವು ಅಧಿಕಾರಿಗಳ ನೇತೃತ್ವದಲ್ಲಿ ಇಂತಹ ಅಕ್ರಮಗಳು ನಡೆದಿವೆ. ಪುತ್ತಿಗೆ ಪಂಚಾಯತಿನಲ್ಲಿ ಯುಡಿಎಫ್ ಗೆಲ್ಲುವ ಸಾಧ್ಯತೆ ಇರುವ ವಾರ್ಡ್ಗಳಲ್ಲಿ ಇಂತಹ ವ್ಯಾಪಕವಾದ ಅವಳಿ ಮತ ಚಾಲ್ತಿಯಲ್ಲಿವೆ. ಚುನಾವಣಾ ಪ್ರಚಾರದಲ್ಲಿ ಈ ವಿಷಯವನ್ನು ಒಂದು ವಿಚಾರವನ್ನಾಗಿ ಎತ್ತಲಾಗುವುದು ಎಂದು നായകರು ಹೇಳಿದರು. ഇത്തരം കമ്മിറ്റികളുടെ വ്യാപകമായ പരാതികൾ ഉയരുന്ന സാഹചര്യത്തിൽ പുതിയ പഞ്ചായത്തിലെ ഈ തെരഞ്ഞെടുപ്പുമായി ത്രിതല പഞ്ചായത്തുകളുടെ തെരഞ്ഞെടുപ്പുമായി ബന്ധപ്പെട്ടുകൊണ്ട് ഞങ്ങൾ നേരത്തെ തന്നെ വളരെ മുന്നൊരുക്കം നടത്തുകയും വളരെ ശാസ്ത്രീയമായി ഇതിനു വേണ്ടിയുള്ള ഒരു ഗ്രഹപാഠം നടത്തുകയും ചെയ്ത ഒരു പഞ്ചായത്ത് കമ്മിറ്റിയാണ് പുതിയ പഞ്ചായത്ത് മുസ്ലിം കമ്മിറ്റി എന്ന നിലയിൽ വളരെ കൃത്യവും വ്യക്തവുമായ രൂപത്തിൽ എല്ലാ കാര്യങ്ങളും ഞങ്ങൾ ഈ വോട്ടേഴ്സ് ലിസ്റ്റുമായി ബന്ധപ്പെട്ടുകൊണ്ട് ശുദ്ധീകരിക്കുന്നതിനും പുതിയ വോട്ടർമാരെ ചേർക്കുന്നതിന് ആവശ്യമായിട്ട് നടപടി സ്വീകരിക്കുകയും അതുപോലെ തന്നെ ഇരട്ട വോട്ടുകൾ വന്നപ്പോൾ അതിനെ മാറ്റാൻ വേണ്ടിയിട്ടുള്ള കാര്യങ്ങൾ പറയുകയും ഒക്കെ ചെയ്തിട്ടും കണ്ണിൽ പൊടിയുന്ന തരത്തിൽ ഞങ്ങളുടെ മുമ്പിൽ അത് വെറും പുകമറ സൃഷ്ടിക്കുകയും ಸೈಯದ್ ಹಾದಿ ತಂಗಳ್, ಅಬ್ದುಲ್ಲಾ ಕಂಡತಿಲ್, ಇಕೆ ಮೊಹಮ್ಮದ್ ಕುಂಜಿ, ಇಲಿಯಾಸ್ ಹುದವಿ, ರಫೀಕ್ ಕಣ್ಣೂರು, ಅಬ್ದುಲ್ ಕೆಎಂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕ್ಕರಿಪುರ ಗ್ರಾಮ ಪಂಚಾಯತ್ನ 23 ವಾರ್ಡ್ಗಳಿಗೆ ಯುಡಿಎಫ್ ಹಾಗೂ ಎಲ್ಡಿಎಫ್ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ಎರಡೂ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ನಾಯಕರೊಂದಿಗೆ ಮೆರವಣಿಗೆಯ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ತ್ರಿಕರಿಪುರ ಗ್ರಾಮ ಪಂಚಾಯತ್ನಲ್ಲಿ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಯುಡಿಎಫ್, ಎಲ್ಡಿಎಫ್, ಬಿಜೆಪಿ, ವೆಲ್ಫೇರ್ ಪಾರ್ಟಿ ಹಾಗೂ ಎಸ್ಡಿಪಿಐ ಸಂಘಟನೆಗಳ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ಯುಡಿಎಫ್ ಹಾಗೂ ಎಲ್ಡಿಎಫ್ ಅಭ್ಯರ್ಥಿಗಳು ನಗರದಲ್ಲಿ ಮೆರವಣಿಗೆ ನಡೆಸುವ ಮೂಲಕ ನಾಮಪತ್ರ ಸಲ್ಲಿಸಲು ಪಂಚಾಯಿತಿಗೆ ಆಗಮಿಸಿದರು. ಎರಡೂ ರಂಗಗಳ ಅಭ್ಯರ್ಥಿಗಳು ಹಾಗೂ ಡಮ್ಮಿ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ನ ಎಲ್ಲ 23 ವಾರ್ಡ್ಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಿದರೆ, ಎಸ್ಡಿಪಿಐ ಹಾಗೂ ವೆಲ್ಫೇರ್ ಪಾರ್ಟಿ ಅಭ್ಯರ್ಥಿಗಳು ಕೇವಲ 2 ವಾರ್ಡ್ಗಳಿಗೆ ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. 4 ಸ್ವತಂತ್ರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಮೈನರ್ ಇರಿಗೇಷನ್ ವಿಭಾಗ ತ್ರಿಕರಿಪುರ ಸೆಕ್ಷನ್ ಇಂಜಿನಿಯರ್ ಆದ ಚುನಾವಣಾಧಿಕಾರಿ ಫೇಮಿ ಮರಿಯಂ ಚಾರ್ಜ್ ಅವರಿಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಹೈಯರ್ ಸೆಕೆಂಡರಿ ಗಾಲ ನವೆಂಬರ್ 22ರಂದು ಮಂಜೇಶ್ವರದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿರುವ ಹೈಯರ್ ಸೆಕೆಂಡರಿ ವಿದ್ಯಾರ್ಥಿಗಳ ಸಮ್ಮೇಳನವಾದ ಸ್ಟೂಡೆಂಟ್ಸ್ ಗಾಲಾ ನವೆಂಬರ್ 22ರಂದು ಮಂಜೇಶ್ವರದ ಎಎಚ್ ಪ್ಯಾಲೇಸ್ನಲ್ಲಿ ನಡೆಯಲಿದೆ. ಕೇರಳ ಮುಸ್ಲಿಂ ಜಮಾತ್ ಮನುಷ್ಯರ್ ಕೊಪ್ಪಂ ಎಂಬ ಸಂದೇಶದಲ್ಲಿ ಕೇರಳ ಮುಸ್ಲಿಂ ಜಮಾತ್ ಆಯೋಜಿಸಿರುವ ಕೇರಳ ಯಾತ್ರೆಯ ಭಾಗವಾಗಿ ಸ್ಟೂಡೆಂಟ್ಸ್ ಗಾಲವನ್ನು ನಡೆಸಲಾಗುತ್ತಿದೆ. ಹೈಯರ್ ಸೆಕೆಂಡರಿ ವಿದ್ಯಾರ್ಥಿಗಳ ಪ್ರತಿಭೆ ಕೌಶಲ್ಯಗಳನ್ನು ಉತ್ತೇಜಿಸಲು ಹಾಗೂ ಕೆರಿಯರ್ ಸೇರಿರುವ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳಿಗೆ ಅವರನ್ನು ಪರಿಚಯಿಸಲು ಆಯೋಜಿಸಲಾಗುತ್ತಿರುವ ಈ ಸಮ್ಮೇಳನದಲ್ಲಿ ಪ್ರಮುಖ ಶಿಕ್ಷಣ ತಜ್ಞರು ಹಾಗೂ ಇತರ ಗಣ್ಯ ವ್ಯಕ್ತಿಗಳು ವಿವಿಧ ಸೆಷನ್ಗಳನ್ನು ನಡೆಸಲಿದ್ದಾರೆ. ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಉಪಾಧ್ಯಕ್ಷ ಸೈಯದ್ ಕೆಎಸ್ ಅಟುಕೋಯ ತಂಗಳ್ ಕೂಂಬೋಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಎಲ್ಬಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶುಕೂರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ, ತಾಜುದ್ದೀನ್ ಮಾಸ್ಟರ್ ಮುಂತಾದವರು ಮಾತನಾಡಲಿದ್ದಾರೆ. ವಿವಿಧ ಸೆಷನ್ಗಳಲ್ಲಾಗಿ ಅನಸ್ ಅಮಾನಿ, ಡಾಕ್ಟರ್ ತನ್ವೀರ್, ಸಿಎ ಅಹಮದ್ ರಾಸಿ, ಸಿಎನ್ ಜಾಫರ್, ಟಿಕೆ ರಮೀಸ್, ಶಬೀರ್ ನೂರಾನಿ, ಹಾದಿ ಮುಂತಾದವರು ತರಗತಿಗಳನ್ನು ನೀಡಲಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಅಂತರ್ಶಾಲಾ ಕಲೆ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಸಹ ಆಯೋಜಿಸಲಾಗುವುದು. ವಿದ್ಯಾರ್ಥಿ ರ್ಯಾಲಿಯೊಂದಿಗೆ ಗಾಲಾ ಮುಕ್ತಾಯಗೊಳ್ಳಲಿದೆ ಎಂದು പദാധികാരികൾ സുദ്ദിഗോഷ്ഠിയിൽ ತಿಳಿಸಿದರು. മനുഷ്യർക്കൊപ്പം എന്ന പ്രമേയത്തിൽ കേരള മുസ്ലിം ജമാഅത്ത് സംഘടിപ്പിക്കുന്ന കേരള യാത്രയുടെ ഭാഗമായി എസ്എസ്എഫ് കാസർഗോഡ് ജില്ലാ കമ്മിറ്റി സംഘടിപ്പിക്കുന്ന ഹയർ സെക്കൻഡറി വിദ്യാർത്ഥികളുടെ സമ്മേളനമായ സ്റ്റുഡൻസ് ഗാല നവംബർ 22-ന് മഞ്ചേശ്വരം എച്ച് പാലസിൽ നടക്കും. നോ ക്യാപ് ഈസ് ടുമോറോ എന്ന ടൈറ്റിൽ ലൈനിലാണ് സമ്മേളനം നടക്കുക. ഹയർ സെക്കൻഡറി വിദ്യാർത്ഥികളുടെ കഴിവും നൈപുണ്യവും പ്രോത്സാഹിപ്പിക്കുന്നതിനും കരിയർ അടക്കമുള്ള മേഖലയിൽ പുതിയ അവസരങ്ങൾ പരിചയപ്പെടുത്തി കൊടുക്കുന്നതിനു വേണ്ടി ഒരുക്കുന്ന സമ്മേളനത്തിൽ അക്കാദമിക് രംഗത്തെ പ്രമുഖരും മറ്റു വിശിഷ്ട വ്യക്തികളും സെഷനുകൾ അവതരിപ്പിക്കും. സമസ്ത കേരള ജമിയത്തുൽ ഉലമ ഉപാധ്യക്ഷൻ സയ്യിദ് KS ആറ്റക്കോയ തങ്ങൾ കുമ്പോൾ പരിപാടി ഉദ്ഘാടനം ചെയ്യും. LBS എഞ്ചിനീയറിംഗ് കോളേജ് പ്രിൻസിപ്പൽ ഡോക്ടർ ഷുക്കൂർ മുഖ്യാതിഥിയാകും. പള്ളങ്കോട് അബ്ദുൽ ഖാദർ മദനി, സയ്യിദ് ഹസനുൽ അഹദൽ തങ്ങൾ, സയ്യിദ് മുനീറുൽ അഹദൽ തങ്ങൾ, താജുദ്ദീൻ മാസ്റ്റർ, ജാബിർ നേരോത്ത് തുടങ്ങിയവർ സംസാരിക്കും. വിവിധ സെഷനുകളിലായി അനസ് അമാനി, ഡോക്ടർ തൻവീർ, CA അഹമ്മദ് റാസി, മൂസ നവാസ്, CN ജാഫർ സ്വാദിഖ്, TK റമീസ്, ഷബീർ നൂറാനി, ഹാദി തുടങ്ങിയവർ ക്ലാസ് അവതരിപ്പിക്കും. വിദ്യാർത്ഥികൾക്കായി കാസർഗോഡ് ജില്ലയിലെ ഇന്റർ സ്കൂൾ കലാകായിക മത്സരങ്ങൾ കൂടി സംഘടിപ്പിക്കും. വിദ്യാർത്ഥി റാലിയോടെ ഗാല സമാപിക്കും. ಸುದ್ದಿಗೋಷ್ಠಿಯಲ್ಲಿ ಶಾಹಿದ್ ಪೆಟ್ಟಿಕುಂಡ್, ಮುರ್ಷಿದ್ ಪುಳಿಕೂರ್, ಜಮ್ಶೀದ್ ಶೆಡೇಕಲ್, ಮೊಹಮ್ಮದ್ ಖಾನ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆಗಳಲ್ಲಿ ಗ್ರೀನ್ ಪ್ರೋಟೋಕಾಲ್ ಖಚಿತಪಡಿಸಿಕೊಳ್ಳುವ ಭಾಗವಾಗಿ ಹರಿತ ಸಂದೇಶ ಯಾತ್ರೆ ಜಿಲ್ಲಾಧಿಕಾರಿ ಕೆ ಇನ್ಬಶೇಖರ್ ಅವರಿಂದ ಉದ್ಘಾಟನೆ. ಬದಿಯಡ್ಕ ಗ್ರಾಮ ಪಂಚಾಯತ್ನಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ UDF, ಮಾಹಿನ್ ಕೇಳೋಡ್ ಸೇರಿದಂತೆ ಹಲವರು ಚುನಾವಣಾ ರಂಗದಲ್ಲಿ. ಕುಖ್ಯಾತ ಕಳ್ಳ ತೊರಪನ್ ಸಂತೋಷ್ ಬಂಧನ, ದರೋಡೆ ಮಾಡುತ್ತಿದ್ದ ಕಳ್ಳನನ್ನು ಸೆರೆ ಹಿಡಿದ ಸ್ಥಳೀಯರು. ಪೋಕ್ಸೋ ಪ್ರಕರಣದ ಆರೋಪಿಯ ಬಂಧನ, ಕಿನ್ನಿಂಗಾರ್ ಇಂದು ಮೂಲ ನಿವಾಸಿ ಶ್ರೀಕೃಷ್ಣ ಸುಮಂತ್ ಬಂಧಿತ ಆರೋಪಿ. ಪಿಟ್ NDPS ಕಾಯ್ದೆಯಡಿ ಓರ್ವನ ಬಂಧನ, ನೆಕ್ರಾಜ್ ನಿವಾಸಿ ಇಕ್ಬಾಲ್ PM ಬಂಧಿತ ಆರೋಪಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.